ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಟೇರ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಕಾಟೇರ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಕಾಟೇರ ಮೂವಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು ಮತ್ತು ಈ ಮೂವಿಯ ಕಥೆ ಆಗಿರ್ಬೋದು ಮತ್ತು ಈ ಮೂವಿಯ ನಿರ್ದೇಶಕ ಅವರಾಗಿರ್ಬೋದು ತರುಣ್ ಸುಧೀರ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಕಾಟೇರ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 40 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 200 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆಗೊಂಡಿದೆ ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ ಮತ್ತು ಈ ಮೂವಿಯ ಡಬ್ಬಿಂಗ್ಗಳು ಕೂಡ ಹಲವಾರು ಭಾಷೆಗಳಲ್ಲೂ ಕೂಡ ಡಬ್ಬಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತನ್ನದೇ ಆದ ಒಂದು ಪಾತ್ರವನ್ನು ತೋರಿಸಿದ್ದಾರೆ ಮತ್ತು ಹಳ್ಳಿಯ ಸೊಬಡು ಹೇಗಿದೆ ಮತ್ತು ಹಳ್ಳಿಯಲ್ಲಿ ಜನರು ಯಾವ ರೀತಿ ಇರ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ನೋಡಿಸಿದ್ದಾರೆ. ಮತ್ತು ಈಗಿನ ರೈತರಿಗೆ ಯಾವ ರೀತಿ ಒಂದು ಡಿಫ್ರೆನ್ಸ್ ಆಗುತ್ತೆ ಮತ್ತು ಜಮೀನುಗಳನ್ನು ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಅಂದರೆ ಈ ಕಾಟೇರ ಆನ್ಲೈನ್ ಮೂವಿಯ ಸ್ಟೋರಿ ನೋಡೋದಾದರೆ ದರ್ಶನ್ ಅವರು ಒಂದು ಕುಳುಮೆ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಕುಳುಮೆ ಕೆಲಸವನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿರೋ ಶ್ರೀಮಂತರ ಹುಡುಗಿ ಏನು ಮಾಡ್ತಾಳೆ, ಅವಳನ್ನು ಕೂಡ ಇಷ್ಟಪಡ್ತಾಳೆ. ಇಷ್ಟಪಟ್ಟು ಏನು ಮಾಡ್ತಾರೆ, ಆ ದರ್ಶನ್ ಅವರು ಕೂಡ ಅವ್ಳು ಕಂಡ್ರೆ ಇಷ್ಟ ಇರುತ್ತೆ, ಆದರೆ ಏನು ಕೂಡ ತೋರಿಸ್ಕೋತಾ ಇರೋದಿಲ್ಲ. ಅವರಿಬ್ಬರ ಮಧ್ಯೆ ಏನಾಗುತ್ತೆ, ಒಂದು ಲವ್ ಸ್ಟೋರಿ ಉಂಟಾಗುತ್ತೆ. ಆ ಲವ್ ಸ್ಟೋರಿ ಉಂಟಾದಾಗ ಏನಾಗುತ್ತೆ ಅಂತಾರೆ, ಆ ಹುಡುಗಿಯವರ ತಂದೆ ಒಂದು ಊರಿನ ಜಮೀನ್ದಾರಾಗಿರ್ತಾರೆ. ಅಂತಾರೆ ಅವ್ರಿಗೆ ಹೇಳ್ದಂಗೆ ಅವರು ಕೇಳ್ಕೊಂಡಿರ್ಬೇಕು ಮತ್ತು ಅವ್ರು ಹೇಳ್ದಂಗೆ ಇರಬೇಕು ಅಂತ. ಆವಾಗ ಏನಾಗುತ್ತೆ, ಅಲ್ಲಿ ರೈತರೆಲ್ಲರೂ ಕೂಡ ಅವರು ಏನು ಬೆಳೆದಿರ್ತಾರೆ ಅಂದರೆ ಅವರ ಜಮೀನಲ್ಲಿ ಏನಾರು ಬೆಳೆದಿದ್ರೆ ದಿನಸಿ ಧಾನ್ಯಗಳನ್ನು ಬೆಳೆದಿದ್ರೆ ಅವ್ರಿಗೆ ಇಷ್ಟು ಅಂತ ಕೊಡಬೇಕು. ಅಂತಂದರೆ ಇವ್ರಿಗೆ ಒಂದು 60% ಮಡಿಕೊಂಡು ಇನ್ನು ಮಿಚ್ಚಾದ 40%ನ್ನು ಅವರಿಗೆ ಕೊಡಬೇಕಾಗಿರುತ್ತೆ. ಆ ರೀತಿ ರೂಲ್ಸ್ ಬಂದಾಗ ಅದೇ ಒಂದು ರೂಲ್ಸ್ ಬರುತ್ತೆ. ಮತ್ತು ದರ್ಶನ್ ಅವರು ಅಲ್ಲಿ ಫೈಟಿಂಗನ್ನು ಮಾಡ್ತಾರೆ, ಅವರನ್ನು ಕೂಡ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಅವರನ್ನು ಸ್ಟೇಷನ್ ಒಳಗಡೆ ಹಾಕ್ತಾರೆ ಮತ್ತು ಅವರನ್ನು ಕೂಡ ಬಿಡಿಸ್ಕೊಬರೋ ಇದರಲ್ಲೂ ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟ್ರು ಬಂದು ತರುಣ್ ಸುಧೀರ್ ಅವರು ಈ ಮೂವಿಯ ಡೈರೆಕ್ಟರ್ ಆಗಿದ್ದಾರೆ ಮತ್ತು ಈ ಮೂವಿಯ ಕಥೆ ನಿರ್ದೇಶಕ ಕೂಡ ತರುಣ್ ಸುಧೀರ್ ಅವರೇ ಆಗಿರ್ತಾರೆ. ಮತ್ತು ಈ ಮೂವಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಖತ್ತಾಗಿ ಕೂಡ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಒಂದೊಂದು ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಡೈಲಾಗ್ಗಳಾಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಡೈಲಾಗ್ಗಳು ಕೂಡ ಒಂದೊಂದು ಶಾರ್ಟಲ್ಲಿ ಕೂಡ ಪರ್ಫೆಕ್ಟಾಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.